ಸುಸ್ವರ. ಅಮ್ಮ ಅಣ್ಣ, ಇಷ್ಟೆಲ್ಲ ಸುಂದರವಾಗಿ ಯಾವಾಗ್ಲೂ ನೀ ಹಾಡ್ಲಿಕ್ಕೆ ಕಲ್ತದ್ದು? ನೀನ್ ನನ್ ಬಿಟ್ಟು ತಿರುಗಾಟ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಇಲ್ವಾ? ನಾ ಈ ಕಡೆ ಸಂಗೀತ ಅಭ್ಯಾಸ ಮಾಡಿ ಬಿಟ್ಟೆ. ಎಷ್ಟು ಒಳ್ಳೆ ಸ್ವರ, ಎಲ್ಲಿಂದ ಬಂತು ನಿನಗೆ? ಇಲ್ಲಿಂದ, ಗಂಟ್ಲಿಂದ. ಮತ್ತೆ ಇಲ್ಲಿಂದ ಬರ್ತದೆ. ಅದೇ ಹೇಗೆ ಸಾಧ್ಯ? ಅಲ್ಲ ಮಾರಾಯ, ನಿನ್ ಜೊತೆ ಇರುವವ ನಾನು ಸಂಗೀತ ಅಭ್ಯಾಸ ಮಾಡ್ಲಿಕ್ಕುಂಟ. ನನಗೆ ಆಶ್ಚರ್ಯ ನಿನ್ನದ್ದೆ. ಏನು ನೀ ಯಾವಾಗ ಇದನ್ನೆಲ್ಲ ಅಭ್ಯಾಸ ಮಾಡಿದೆ? ಏನು ನಾನು ಹಾಡಿದ್ದು ಅಂತ ತಿಳಿದ್ಯಾ? ಹೇಳು ಬಿಡ, ಹೇಳ್ತೇನೆ ನಾನು. ಯಾರು ಹೇಳು ಸರ್, ಹೇಳು. ಈಗ ಅಣ್ಣನಿಂದ ಹಾಡು ಪ್ರಾರಂಭವಾಗಲಿಕ್ಕಿದೆ. ಕೇಳಿಸ್ಕೊಳ್ತಾನೆ. ಅದಲ್ವೋ? ಹಾಗಲ್ಲ, ನಾನು ನೀನು ಹೇಳಿದ್ದು ಅಂತ ತಿಳಿದದ್ದು, ನೀನು ನಾನು ಹೇಳಿದ್ದು ಅಂತ ಭಾವಿಸಿದ್ದು. ನಮ್ಮೀರುವರ ಸ್ವರ ಇಷ್ಟು ಕೋಮಲವಾಗುವುದಕ್ಕೆ ಸಾಧ್ಯ ಉಂಟಾ? ಅದಲ್ಲ, ಬಹುತೇಕ ನಾರದ ಮಹರ್ಷಿ ಬಂದಿರಬಹುದು. ಅವನೊಬ್ಬ ಹಾಡುವುದಕ್ಕೆ ಪ್ರವೀಣನೇ ಹೌದು. ಆದ್ರೆ ಒಂದು ನಾರದ ಮಹರ್ಷಿಯ ಸ್ವರ ಯಾವಾಗ ಹೆಣ್ಣು ಸ್ವರ ಆದದ್ದು. ಹಾಗಾಗಿ ನಾರದ ಅಲ್ವೇ ಅಲ್ಲ. ಆದ್ರೆ ಒಂದಂತೂ ಸತ್ಯ, ನಿದ್ದೆ ಮಾಡಿರುವಂತ ನಮ್ಮನ್ನ ಎಬ್ಬಿಸಿದ ಸ್ವರ ಈ ಕಾಡಿನಲ್ಲಿ ಯಾರದ್ದಿರಬಹುದು? ಯಾವುದೋ ಕೇಚರ ಮಾಲಯ ಸಂಗೀತ ನೀನಾದ. ಅನುಮಾನವೇ ಇಲ್ಲ. ಅನುಮಾನ ಇದು ನಮಗುಂಟೇ ಉಂಟು. ಯಾರದ್ದಾಗಿರಬಹುದು ಎಂಬ ಹಾಗೆ ಕುತೂಹಲ ಎಂಬ ಸಂಖ್ಯೆಯನ್ನ ಪರಿಹರಿಸಿಕೊಳ್ಳಬೇಕು ಅಂತಾದ್ರೂ ಇಲ್ಲಲ್ಲ. ಸ್ವರದ ಸ್ವರವಿಡಿದು ನಡೆದರಲು ತನುವಿನ ಪರಿಮಳವು ನಾಸಿಕಗೆ ಸೋಂಗಲು, ತನುವಿನ ಪರಿಮಳವು ನಾಸಿಕಗೆ ಸೋಂಗಲು. ತನುವಿನ ಪರಿಮಳ ಮುಂಬರಿಯೇ ತರಣಿ ಶರದೆಂದು ವದನೆ ಹರಿಹರಿತೆ, ಶರದೆಂದು ವದನೆ ಶರದೆಂದು ಹರಿ
ತರುಣಿ ಮಣಿಯೋ ವಿಮಲಗಾತೆ ಚೆಲ್ವ ತರುಣಿ ಮಣಿಯೋ ವಿಮಲಗಾತೆ ಚೆಲ್ವ ತರುಣಿ ಮಣಿಯೋ ತರುಣಿ ಮಣಿಯೋ ವಿಮಲಗಾತೆ ಚೆಲ್ವ ತರುಣಿ ಮಣಿಯು ವಿಮಲಗಾತೆ ಚೆಲ್ವ ತರುಣಿ ಮಣಿಯು ವಿಮಲಗಾತೆ ಇನ್ನಿ ಒಳ್ಳೆ ಬಿಟ್ಟಗಾರೆ ಆಯಾಸ ಆಯ್ತೇನೋ ಮತ್ತೆ ಚೆಲುವಿಕೆಯನ್ನು ನೋಡಿದಾಗ ಒಂದು ರೀತಿ ಮೈ ಮರೆಬಹುದು. ಹಾಗಾಯ್ತು, ಆಗಲೇಬೇಕಾದದ್ದು ಅನಿವಾರ್ಯ. ಹೌದು. ಯಾವುದು ಈ ಕಾಡಿನಲ್ಲಿ ಇಂತಹ ಸಂಗೀತವನ್ನು ಹಾಡಿದವರು ಯಾರು ಎಂಬ ಹಾಗೆ ತಿಳಿದುಕೊಳ್ಳಬೇಕಾದದ್ದು ನಮಗೆ ಅನಿವಾರ್ಯ. ಹುಡುಕುತ್ತಾ ಬಂದ ಕಾಲಕ್ಕೆ ಈ ಕತ್ತಲೆಯಲ್ಲಿಯೂ ಕೋಟಿ ಸೂರ್ಯನ ಪ್ರಭೆ. ಅಪ್ಪಪ್ಪ ಎಲ್ಲಿಂದ ಅಂತ ನೋಡಿದ್ರೆ ಆ ಕಡೆಯಲ್ಲಿ ನೋಡಿದ್ಯೇನೋ. ಹೌದಪ್ಪ.